5ನೇ ಘಟಿಕೋತ್ಸವವನ್ನು ನಾವು ನಾಡ್ದು ತಾರೀಕು 23ರಂದು ನಮ್ಮ ಗಾಂಧಿ ಭವನದಲ್ಲಿ ಆಚರಿಸ್ತಾ ಇದ್ದೇವೆ. ಸೊ ಇಟ್ ಹ್ಯಾಸ್ ಕಮ್ ಅ ಲಾಂಗ್ ವೇ. ಒನ್ ಆಫ್ ದಿ ಸೆಕೆಂಡ್ ಓಲ್ಡೆಸ್ಟ್ ಯೂನಿವರ್ಸಿಟಿ ಇನ್ ದಿ ಕರ್ನಾಟಕ ಸ್ಟೇಟ್ 1949 ಈಗ 76th ಇಯರ್ ರನ್ನಿಂಗ್ ಯೂನಿವರ್ಸಿಟಿಗೆ ಅದರದ್ದು 75ನೇ ಘಟಿಕೋತ್ಸವ ನಾವು ಈಗ ಮಾಡ್ತಾಯಿದ್ದೇವೆ. ಆ ಘಟಿಕೋತ್ಸವದ ವಿಶೇಷ ಏನಂತ ಹೇಳಿದ್ರೆ, ಇಷ್ಟು ವರ್ಷ ನಡೆದುಕೊಂಡು ಬಂದ ದಾರಿ 75 ವರ್ಷದಲ್ಲಿ ನಮ್ಮ ವಿಶ್ವವಿದ್ಯಾಲಯ ತುಂಬ ಎತ್ತರ ಮಟ್ಟಕ್ಕೆ ಏರಿದೆ. Traveling 75 years, producing hundreds of graduates and then hundreds of PhDs. ಅದರಲ್ಲಿ ಗೌರವ ಎಲ್ಲ ಒಳ್ಳೊಳ್ಳೆಯವರಿಗೆ ಗೌರವ ಕೊಟ್ಟು ಮಾಡಿರುವಂಥ ಸಾಧನೆ ನಮ್ಮ ವಿಶ್ವವಿದ್ಯಾಲಯ ಇನ್ನುವರೆಗೆ ನಡೆದು ಬಂದದ್ದು ಮತ್ತು ಅದರದ್ದು ಅಚೀವ್ಮೆಂಟ್ಸ್ ಎಲ್ಲ ನೋಡಿದರೆ ತುಂಬ ಮುಂದೆ ಬಂದಿದ್ದೇವೆ. ಎಲ್ಲರೂ ಈಗ ಕರ್ನಾಟಕದಲ್ಲಿ ವಿಶ್ವವಿದ್ಯಾಲಯ ಅಂದ ತಕ್ಷಣ ಕರ್ನಾಟಕ ವಿಶ್ವವಿದ್ಯಾಲಯಕ್ಕೆ ಮೊದಲು ಒಂದು ನೆನೆಸ್ಕೊಳ್ತಾರೆ. ಹಾಗೆ ನಾವು ನ್ಯಾಕಲ್ಲಿ ಕೂಡ ಈಗ ಮುಂಚೂಣಿಯಲ್ಲಿದ್ದೇವೆ. ಆ ನಿಟ್ಟಿನಲ್ಲಿ ಈ ಒಂದು ಘಟಿಕೋತ್ಸವ ಒಂದು ವಿಶೇಷತೆ ಇದೆ. ಇನ್ನೂವರೆಗೆ 104 ಜನರಿಗೆ ಗೌರವ ಡಾಕ್ಟರೇಟ್ ಕೊಟ್ಟಿದೆ ನಮ್ಮ ಕರ್ನಾಟಕ ವಿಶ್ವವಿದ್ಯಾಲಯ. ಸಿನ್ಸ್ ಬಿಗಿನಿಂಗ್ 104 ಜನರಿಗೆ. ನಾವು ಈಗಾಗಲೇ ನಮಗೆ ಲೆಕ್ಕ ಇರಲಿಕ್ಕಿಲ್ಲ, ಲಕ್ಷಗಟ್ಟಲೆ ವಿದ್ಯಾರ್ಥಿಗಳು UG ಡಿಗ್ರಿ ಪಾಸಾಗಿ ಹೋಗಿರ್ತಾರೆ. ಒಂದು ನಮ್ಮ ಅಲುಮಿನಿ ಅಸೋಸಿಯೇಷನಲ್ಲೇ ಮೋರ್ ದ್ಯಾನ್ 50,000 ಸ್ಟೂಡೆಂಟ್ಸ್ ಇದ್ದಾರೆ. ಸೊ ಹಾಗಾಗಿ ಅಂಥ ಒಂದು ಘಟಿಕೋತ್ಸವದ ಇವತ್ತು ನಾವು ನಮ್ಮ ಡೆವಲಪ್ಮೆಂಟ್ಸ್ ಬಗ್ಗೆ ಅಲ್ಲದೆ ಈಗ ಈ ಸರಿ ಘಟಿಕೋತ್ಸವ ಆಗಬೇಕಾಗಿದ್ದು 2023-24 ಅಂದರೆ ಸಮ್ವೇರ್ ಇನ್ 25 ಜನವರಿ ಕಾನ್ವೊಕೇಷನ್ ಆಗಬೇಕಾಗಿತ್ತು. ಬಟ್ ಆವಾಗ ರೆಗ್ಯುಲರ್ ವೈಸ್ ಚಾನ್ಸಲರ್ ಇಲ್ಲ ಅಂಥೇಳಿ ಇನ್ಚಾರ್ಜ್ ವೈಸ್ ಚಾನ್ಸಲರ್ಗಳು ಯಾವುದು ಮಾಡಲಿಲ್ಲ. ಸೊ ದೀಸ್ ಆರ್ ದ ರಿಸಲ್ಟ್ಸ್ ಆಫ್ 24 ಜೂನ್ ಜುಲೈ ಪಾಸ್ಔಟ್ ಯಾರಾಗಿರ್ತಾರೆ ಅವ್ರದ್ದು ರಿಸಲ್ಟ್ಸ್ ಇದೆಲ್ಲ, ಗೋಲ್ಡ್ ಮೆಡಲಿಸ್ಟು ಅದೆಲ್ಲ. ಸೊ 23-24 ಪಾಸಾಗಿ 23-24 ಬ್ಯಾಚ್ ಅಂದರೆ ದೇ ಪಾಸ್ ಔಟ್ ಇನ್ ಮಾರ್ಚ್ 24 ಅಥವಾ ಏಪ್ರಿಲ್ 24 ಅಥವಾ ಜೂನ್ 24 ಪಾಸ್ ಆಗೋಗ್ತಾರಲ್ಲ, ಆ ವಿದ್ಯಾರ್ಥಿಗಳಿಗೆ ನಾವು ಕೊಡ್ತಾ ಇದ್ದೇವೆ. ನಾನು ನೆಕ್ಸ್ಟ್ ಕೊಡ್ತೇವೆ ಸರ್. ಅದು ಇಮಿಡಿಯೇಟ್ಲಿ ಏನದರ್ ಕಾನ್ವೊಕೇಷನ್ ವಿಲ್ ಬಿ ಹೆಲ್ಡ್. 75th ಇರುವ ಕಾರಣ ಇದನ್ನು ವಿಭಿನ್ನವಾಗಿ ಆಚರಿಸ್ತಾ ಇದ್ದೇವೆ. ನೆಕ್ಸ್ಟ್ ಇನ್ನೊಂದು ಕೂಡಲೇ ವಿದಿನ್ ಅ ಫ್ಯೂ ಮಂತ್ಸ್ ಇನ್ನೊಂದು ಕಾನ್ವೊಕೇಷನ್ ಮಾಡಿ ಅದರದ್ದು ಮೇಕಪ್ ಮಾಡ್ತೇವೆ. ಹಾಂ, ಬ್ಯಾಕ್ಲಾಗ್ ಕಾನ್ವೊಕೇಷನ್ ಅದು. ಆ್ಯಂಡ್ ಸಿನ್ಸ್ ಇಟ್ ಈಸ್ 75th ನಾವು ಅದಕ್ಕೆ ಸ್ವಲ್ಪ ವಿಶೇಷ ಮಹತ್ವ ಕೊಟ್ಟು ನಾವು ಮಾಡ್ತಾಯಿದ್ದೇವೆ. ಈ ಕಾನ್ವೊಕೇಷನಲ್ಲಿ ಒಟ್ಟು 270 ಗೋಲ್ಡ್ ಮೆಡಲ್, 270 ಗೋಲ್ಡ್ ಮೆಡಲ್ ಕೊಡಲಿಕ್ಕೆ ಇದ್ದಾರೆ. ಅದರಲ್ಲಿ 113 ಕ್ಯಾಂಡಿಡೇಟ್ಸ್ ಅದನ್ನು ತಗೊಳ್ತಾರೆ. ಎಸ್, ಕೊಡ್ತೇವೆ. 113 ವಿದ್ಯಾರ್ಥಿಗಳು ಗೋಲ್ಡ್ ಮೆಡಲ್ ತಗೊಳ್ತಾರೆ. ಅದರಲ್ಲಿ 73 ಫೀಮೇಲು, 30 ಚಿಲ್ಡ್ರನ್ ಅಂದರೆ 39 ಮೇಲ್ ಕ್ಯಾಂಡಿಡೇಟ್ಸ್ ಆರ್ ಟೇಕಿಂಗ್ ಗೋಲ್ಡ್ ಮೆಡಲ್ಸ್. 270 ಗೋಲ್ಡ್ ಮೆಡಲ್ಸ್ ತಗೊಳ್ತಾ ಇದ್ದಾರೆ. 270 ಗೋಲ್ಡ್ ಮೆಡಲ್ಸು, 113 ವಿದ್ಯಾರ್ಥಿಗಳು. ಅಂದರೆ ಕೆಲವೊಬ್ಬರಿಗೆಲ್ಲ 2-3 ಗೋಲ್ಡ್ ಮೆಡಲ್ ಇರ್ತಾವಲ್ಲ, ಹಾಗಾಗಿ ಡಿಪೆಂಡ್ಸ್ ಆನ್ ದ ಸಬ್ಜೆಕ್ಟ್. ಫಿಸಿಕ್ಸಲ್ಲಿ 6 ಗೋಲ್ಡ್ ಮೆಡಲ್ ಇದ್ದಾವೆ, ಒಬ್ಬರಿಗೆ 2-3 ಸಿಗೋ ಚಾನ್ಸ್ ಇದೆ. ಹಾಗಾಗಿ 113 ವಿದ್ಯಾರ್ಥಿಗಳು ಗೋಲ್ಡ್ ಮೆಡಲ್ ತಗೊಳ್ತಾರೆ. ಮತ್ತು 252 PhD ತಗೊಳ್ತಾ ಇದ್ದಾರೆ. 252 PhDಗಳು ತಗೊಳ್ತಾ ಇದ್ದಾರೆ. ಅದರಲ್ಲಿ 80 ಫೀಮೇಲ್ ಮತ್ತು 172 ಮೇಲ್ ವಿದ್ಯಾರ್ಥಿಗಳು PhD ತಗೊಳ್ತಾ ಇದ್ದಾರೆ. ಸೊ ಇದು ಒಂದು ನಮ್ಮ ಹೈಲೈಟ್ಸು. ಅದಲ್ಲದೆ ತಮಗೆ ಇನ್ನೂ ಸ್ವಲ್ಪ ಡೀಟೇಲಾಗಿ ಹೇಳಬೇಕಾದ್ರೆ, ಒಟ್ಟು ನಮ್ಮ PG ಡಿಗ್ರೀಸಲ್ಲಿ ಟೋಟಲ್